ಗಣೇಶನನ್ನ ಸ್ಮರಿಸಿದಂತಹ ಶ್ರೀಮತಿ ಕವಿತಾ ಅವರಿಗೆ ಧನ್ಯವಾದಗಳು. ಮುಂದಿನ ಕೊಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ. Madam. मृत्योर्मा अमृतंगमय ओम शांति शांति शांति. ಬಸವಣ್ಣ ಎಲ್ಲ ಅತಿಥಿಗಳನ್ನ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಸನ್ಮಾನಿತರು ಕೂಡ ಬಸವಣ್ಣನವರ ಭಾವಚಿತ್ರಕ್ಕೆ ಬಂದು ಪುಷ್ಪ ಸಲ್ಲಿಸುತ್ತಿದ್ದಾರೆ. ಇಂತಹ ವ್ಯಕ್ತಿತ್ವವನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಹಾಗೂ ಬಾಂಧವ್ಯ ಬೆಂಗಳೂರಿನ ಚಾರಿಟಬಲ್ ಟ್ರಸ್ಟ್ನ ಸೌಭಾಗ್ಯವನ್ನು ಪರಿಗಣಿಸುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಜಿಲ್ಲೆಯಲ್ಲಿ ಪದವಿ ಮಾಡಿಬಿಟ್ಟು ಪ್ರಸ್ತುತ ಇವರು ಗೌರ್ಮೆಂಟ್ ಕಾಲೇಜ್ ಚಿತ್ರದುರ್ಗದಲ್ಲಿ ಕೆಲಸ ಶುರು ಮಾಡಿ ಉಪ ಸಂಪಾದಕರಾಗಿ ವೃತ್ತಿ ಜೀವನವನ್ನ ಆರಂಭಿಸಿದರು. ನಂತರ ಸಂಯುಕ್ತ ಕರ್ನಾಟಕ ಸಂಜೆ ಸಮಯದಲ್ಲಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ಉದಯವಾಣಿ ಪತ್ರಿಕೆಯಲ್ಲಿ ಉಪ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಪ್ರವಾಸಿ ಕಥನ, ಸಾವಿರದವರು, ಸಿಡಿಲ ಮೊಗ್ಗು ಮೊದಲಾದಂತಹ ಕೃತಿಗಳಿಗೆ ಸಂಪಾದನೆ ಮಾಡಿದ್ದಾರೆ. ಶ್ರೀಯುತರು ಯೋಗೇಶ್ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲ ಬಯಸೋಣ ಜೋರಾದ ಚಪ್ಪಾಳೆಯೊಂದಿಗೆ. ಎಲ್ಲರಿಗೂ ನಮಸ್ಕಾರಗಳು.
ಟೆಕ್ನಿಕಲ್ ಅವರಿಗೆ ಅದೇನಾದರೂ ಎಡವಟ್ಟಾಗಿದ್ರೆ ಮನಸ್ಸಲ್ಲಿ ಆಗ್ತದೆ ಅಂತ ಹೇಳಿ. ಈಗ ನಮ್ಮ ಈ ಬಾಂಧವ್ಯ ಬೆಂಗಳೂರು ಸಮುದಾಯದ ಒಂದು ಆತ್ಮೀಯತೆ, ಒಂದು ಈ ಸಹಭಾಗಿತ್ವ, ಸೇವಾಪರತೆ ಇವುಗಳನ್ನ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಾಂಧವ್ಯ ಬೆಂಗಳೂರು ಟ್ರಸ್ಟ್ ಕಡೆಯಿಂದ ಏನಾದ್ರು ಆಕ್ಟಿವಿಟೀಸ್ ಎಲ್ಲ ಮಾಡಬೇಕು ಅನ್ನೋ ಆಲೋಚನೆ ಬಂದಾಗ ಸುದ್ದಿ ಪತ್ರಿಕೆ ಒಂದು ಮಾಡಬೇಕು, ಅದರಲ್ಲಿ ಟ್ರಸ್ಟ್ನ ಕೆಲಸಗಳ ಬಗ್ಗೆ ಹೇಳ್ಬೋದು ಅಥವಾ ನಮ್ಮ ಸಂಬಂಧಿಕರ ಆಲೋಚನೆಗಳು, ಅವರ ಲೇಖನಗಳು ಅವನ್ನೆಲ್ಲ ಹಂಚ್ಕೋಬೋದು ಅಂತ ಅನ್ಕೊಂಡು ಸುಮಾರು 5-6 ತಿಂಗಳ ಚರ್ಚೆ ನಂತರ ಈಗ ನಮ್ಮಲ್ಲಿರೋ ವಿಷಯಗಳನ್ನು ಸೇರಿಸಿ ಚಿಕ್ಕದಾದ್ರೂ ಸರಿ ಒಂದು ಪತ್ರಿಕೆ ಶುರು ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿದ್ದೆ. ಇದು ನಮ್ಮೆಲ್ಲರ ಬಾಂಧವ್ಯನ ಎತ್ತಿ ಹಿಡಿಬೇಕು ಅನ್ನೋ ಅಪೇಕ್ಷೆಯಿಂದ ನಮ್ಮ ಬಾಂಧವ್ಯ ಅನ್ನೋ ಹೆಸರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಏನೇನು ವಿಷಯಗಳು ಹಾಕಬೇಕು ಅಂದಾಗ ಎಲ್ಲರೂ ಒಂದೊಂದು ಐಡಿಯಾ ಕೊಟ್ಟರು. ನಮ್ಮ ಸಂಸ್ಕೃತಿಯನ್ನು ನೆನಪು ಮಾಡುವಂಥ ಬಸವಣ್ಣನವರ ವಚನಗಳು, ಭಗವದ್ಗೀತೆಯ ತುಣುಕುಗಳು ಮತ್ತು ಹಿರಿಯರ ಅನುಭವ, ಆಶೀರ್ವಾದಗಳನ್ನು ಒಳಗೊಂಡು ನಮ್ಮ ಸದಸ್ಯರ ಸಾಧನೆಗಳು. ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ, ಅಟಾಮಿಕ್ ಎನರ್ಜಿಯಲ್ಲಿ ಸೇರ್ಪಡೆಯಾಗಿ ತೆಲಂಗಾಣದಲ್ಲಿ 15 ವರ್ಷ ಮತ್ತು ಕಲ್ಪಕಂಬಲ್ಲಿ 14 ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದು 2015ರಲ್ಲಿ. ನಿವೃತ್ತಿ ಆದ ನಂತರ 1 ವರ್ಷ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಆಫ್ ಆರ್ಟ್ಸ್ ನಲ್ಲಿ 1977ರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ FDA ಆಗಿ ಸೇರಿ ತಮ್ಮ ಪ್ರಾಮಾಣಿಕ ಮತ್ತು ಕರ್ತವ್ಯ ನಿಷ್ಠೆಯಿಂದ ಸೂಪರಿಂಟೆಂಡೆಂಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು 2011ರಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಿವೃತ್ತರಾದರು. ಡಾಕ್ಟರ್ ಸಂತೋಷ್ ಅವರವರು ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಲ್ಲಿ MBBS ಹಾಗೂ ಮನೋವೈದ್ಯಕೀಯದಲ್ಲಿ MD ಪದವಿ ಪಡೆದಿದ್ದಾರೆ. ಇವರ ಪತ್ನಿಯ ಹೆಸರು ಡಾಕ್ಟರ್ ಶಿಲ್ಪಾ, ಅವರು ಕೂಡ ವೃತ್ತಿಯಲ್ಲಿ ವೈದ್ಯರು. ಇವರಿಗೆ 2 ಪುತ್ರಿಯರಿದ್ದಾರೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ವಿವಿಧ ಹುದ್ದೆಗಳನ್ನು ಚಿತ್ರದುರ್ಗದಲ್ಲಿ ಜನಿಸಿದರು. ದಿವಂಗತ ಡಾಕ್ಟರ್ T. ಬಸವರಾಜ್ ಮತ್ತು ಜಯಮ್ಮ ಇವರ ತಂದೆ ತಾಯಿಯವರು ಇವರ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಮಂಟಪ, ಮಾಧ್ಯಮಿಕ ಶಿಕ್ಷಣವನ್ನು ಶೇಷಾದ್ರಿಪುರಂ ಶಾಲೆಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಗಾಂಧಿನಗರ ಹೈಸ್ಕೂಲಲ್ಲಿ ಪೂರ್ಣಗೊಳಿಸಿದರು. PUC ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಪೂರ್ಣಗೊಳಿಸಿದರು. ಇವರು BE, ME ಮತ್ತು PhD ಪದವಿಗಳನ್ನು UBCA-ನಲ್ಲಿ ಪೂರ್ಣಗೊಳಿಸಿದರು. ಇವರ ತಂದೆ ಶಾಂತಪ್ಪ, ಇವರ ತಾಯಿ ಗೌರಮ್ಮ. ಇವರು 1ನೇ ತರಗತಿಯಿಂದ 9ನೇ ತರಗತಿ ವರಕೆದೊರಪದಲ್ಲಿ ವ್ಯಾಸಂಗ ಮಾಡಿ 10ನೇ ತರಗತಿಯಿಂದ PUC ವರೆಗೆ ಚಿತ್ರದುರ್ಗದಲ್ಲಿ, ನಂತರ ರಾಣಿಬೆನ್ನೂರು ಜಗದ್ಗುರು ತರಳುಬಾಳು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ BE ಮೆಕ್ಯಾನಿಕಲ್ ಮುಗಿಸಿ, ನಂತರ HM ಕಾಲೇಜಲ್ಲಿ ಫಾರ್ಮಸಿ ಮುಗಿಸಿ, ನಂತರ D.Pharm ಮಾಡಿರ್ತಾರೆ. ನಂತರ 2 ವರ್ಷ HM ಪಾಲಿಟೆಕ್ನಿಕಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಈಗ ವೈನ್ ಶಾಪಲ್ಲಿ ಪ್ರೊಪ್ರೈಟರ್ ಆಗಿ ನಡೆಸ್ತಾ ಇದ್ದಾರೆ. ಇವರ ಬರೆದಿರುವ ಹನಿ ಜೇನು ಕೃತಿ. ಮಂಜುನಾಥ್, ಚಳ್ಳಕೆರೆ ತಾಲೂಕು ಚಿಂಚೇಲಿಯಿಂದ ಬಂದು ಬೆಂಗಳೂರು ಸೆಟ್ಲ್ ಆಗಿದ್ದೀನಿ. ನಾವು ಚಳ್ಳಕೆರೆ ತಾಲೂಕಿನಿಂದ ಯಾರ್ಯಾರು ನಮ್ಮ ರಿಲೇಷನ್ ಅಂದರೆ ನಾವೆಲ್ಲ ಲಿಂಗಾಯಿತರು ಯಾರ್ಯಾರು ಬೆಂಗಳೂರಾಗಿದ್ರು ಅವರು ನಮ್ಗೆ ಯಾರು ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಜನ್ರೇಷನಲ್ಲೇ ರಿಲೇಷನ್ಶಿಪ್ ಡಿಸ್ಕನೆಕ್ಟ್ ಆಗ್ತಾಯಿದೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದು ಡಿಸ್ಕನೆಕ್ಟ್ ಆಗೇ ಬಿಡುತ್ತೆ ಅಂತೇಳಿ ನಾವು ಎಲ್ಲರೂ ಸೇರಿ ಈ ಬಾಂಧವ್ಯ ಟ್ರಸ್ಟ್ನ ಫಾರ್ಮೇಷನ್ ಮಾಡಿ ನಮ್ಮ ಯಾರ್ಯಾರಿದ್ದಾವೋ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮೆಂಬರ್ಸ್ ಮಾಡಿಕೊಂಡು ಅದನ್ನು ನಾವು ಬಾಂಧವ್ಯ ವೃದ್ಧಿ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ದೀವಿ. ಇದು ನಾನು ಅಧ್ಯಕ್ಷನಾಗಿದ್ದೀನಿ. ಮತ್ತು ಡಾಕ್ಟರ್ ನಾಗರಾಜ್ ಜನರಲ್ ಸೆಕ್ರೆಟರಿ, ಕವಿತಾ ಟ್ರೆಸರರು. ಬ್ಯಾಂಕ್ ಮಾಡ್ಬೇಕು ಅಂತಿದ್ದೀವಿ. ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಡು ಫಸ್ಟ್ ನಮ್ಮದು ನಮ್ಮ ರಿಲೇಷನ್ನ ಮೈಂಟೈನ್ ಮಾಡಿಕೊಂಡು ನಾವೆಲ್ಲ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ಅವರ ಕಷ್ಟ ಸುಖಗಳು ಹೇಳ್ಕೊಂಡ್ರೆ ನಾವು ಏನಾದ್ರು ಇದು ಮಾಡ್ಬೋದು, ಅವ್ರ ಕಡೆಯಿಂದ ನಾವು ಹೆಲ್ಪ್ ತೊಗೋಬೋದು. ಇದೇ ಮೇನ್ ಉದ್ದೇಶ, ದೊಡ್ಡ ಉದ್ದೇಶ ಇಲ್ಲ. ತಮ್ಮ ಪ್ರಯತ್ನಕ್ಕೆ ಸಹಕಾರ ಯಾವ ರೀತಿ ಸಿಗ್ತದೆ? ಚೆನ್ನಾಗಿದೆ. ಈ ಮೂಲಕ ಸದಸ್ಯರಿಗೆ, ಜನಾಂಗದವರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ, ಇನ್ನೂ ಮಾಡಬೇಕು. ಡಾಕ್ಟರ್ M. ಗಂಗಾಧರ ಮೂರ್ತಿ. ನಾನು ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಸಿದ್ದೇಶ್ವರದುರ್ಗ ಗ್ರಾಮದವನು ಮತ್ತು ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ನಿವೃತ್ತನಾಗಿ ಚಿತ್ರದುರ್ಗದಲ್ಲಿ ಸೆಟ್ಲ್ ಆಗಿದ್ದೇನೆ.
ಇವತ್ತು ನಮ್ಮ ಈ ಬಾಂಧವ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಮತ್ತು ನಮ್ಮ ಆತ್ಮೀಯ ಮಿತ್ರರಾದ ನಮ್ಮ ಕೇಂದ್ರದ ವಿದ್ಯಾರ್ಥಿಯೂ ಆಗಿರ್ತಕ್ಕಂಥ ಶ್ರೀಯುತ ಎಂ ಮಂಜುನಾಥರವರು ನಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಸರ್ ಅಂತ ಕೇಳಿಕೊಂಡಾಗ ನಾನು ಒಪ್ಪಿಕೊಂಡು ಬಂದೆ. ಈ ಬಾಂಧವ್ಯ ಟ್ರಸ್ಟು ಬಹಳ ಒಂಥರ ಅತ್ಯುತ್ತಮ ಒಂದು ಟ್ರಸ್ಟ್ ಆಗಿದೆ. ಅಂಥ ಟ್ರಸ್ಟ್ಗಳು ಬಹಳ ಅಪರೂಪ. ಯಾಕಂದರೆ ಪರಸ್ಪರ ಬಾಂಧವ್ಯ, ಪರಸ್ಪರ ತಿಳುವಳಿಕೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದು, ಸಂತೋಷ, ಸೌಹಾರ್ದ, ಪ್ರೀತಿಯನ್ನು ಹಂಚಿಕೊಳ್ಳೋದೇ ಈ ಒಂದು ಟ್ರಸ್ಟ್ನ ಮುಖ್ಯ ಉದ್ದೇಶ ಅಂತ ನನಗೆ ಗೋಚರ ಆಯಿತು. ಬಹಳ ಸಂತೋಷ. ವಸುದೈವ ಕುಟುಂಬಕಂ ಅಂತ ನಾವೇನು ಹೇಳ್ತೀವಿ, ಇಡೀ ಪ್ರಪಂಚವೇ ಒಂದು ಒಂದು ಕುಟುಂಬದ ಥರ. ಹಾಗೆ ಬೆಂಗಳೂರಿಗೆ ಬಂದವರು, ಜೀವನೋಪಾಯಕ್ಕಾಗಿ ಬಂದವರು ಇಲ್ಲಿ ನೆಲೆಸಿ ತುಂಬ ಚೆನ್ನಾಗಿ ಪರಸ್ಪರ ಎಲ್ಲರೂ ಅಭಿವೃದ್ಧಿಯಾಗಿದ್ದಾರೆ. ಇವರ ಒಂದು ಉದ್ದೇಶ ಸಾರ್ಥಕವಾಗಲಿ, ಇವರ ಒಂದು ಧ್ಯೇಯ ಮತ್ತು ಗುರಿ ಸಾಧಿಸಿ ಉದ್ದೇಶ ಸಫಲವಾಗಲಿ. ಅದರ ಫಲ ಸಮಾಜಕ್ಕೂ, ಸಂಬಂಧಿಕರಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ಲಭಿಸಲಿ ಅಂತೇಳಿ ನಾನು ಹಾರೈಸಿ ಬಾಂಧವ್ಯಕ್ಕೆ ಮತ್ತು ಎಲ್ಲ ಬಾಂಧವ್ಯದ ಎಲ್ಲ ಮಿತ್ರರಿಗೂ ನಮಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.